ನಮಸ್ಕಾರ. ನನ್ನ ಹೆಸರು ರಘು ಸಮರ್ಥ. ಸ್ಮೈಲ್ ಪ್ಲೀಸ್ ಸಿನಿಮಾಗೆ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದೀನಿ. ಸ್ಮೈಲ್ ಪ್ಲೀಸ್ ಸಿನಿಮಾ ಹೆಸರಾಂತ ನಿರ್ಮಾಪಕರಾದ ಕೆ ಮಂಜು ಅವರ ಕೆ ಮಂಜು ಸಿನಿಮಾಸ್ ಈ ಬ್ಯಾನರ್ನಲ್ಲಿ ನಿರ್ಮಾಣ ಆಗಿದೆ. ಇದೇ ತಿಂಗಳ 10ನೇ ತಾರೀಕು ಅಂದರೆ ಫೆಬ್ರವರಿ 10ನೇ ತಾರೀಕು ಸ್ಮೈಲ್ ಪ್ಲೀಸ್ ಸಿನಿಮಾ ಕರ್ನಾಟಕದಾದ್ಯಂತ ತೆರೆ ಕಾಣ್ತಾ ಇದೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾಗಳನ್ನು ನೋಡಿ, ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ. ಕನ್ನಡ ಸಿನಿಮಾಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈ ಬಾರಿ ಬೇಸಿಗೆಯ ರಜೆ ಶುರುವಾಗುವ ಮೊದಲೇ ಸ್ಯಾಂಡಲ್ವುಡ್ನಲ್ಲಿ ತಾರಾ ಸಮರಕ್ಕೆ ವೇದಿಕೆ ಸಜ್ಜಾಗುತ್ತಿದೆ. ಬೇಸಿಗೆ ಬಿಸಿಲು ಹುರುಪು ಪಡೆದುಕೊಳ್ಳೋ ಮುನ್ನವೇ ತಾರೆಯರ ಕಾದಾಟದಲ್ಲಿ ಬಾಕ್ಸ್ ಆಫೀಸ್ ರವರವ ಅಂತ ಸುಡುವುದು ಪಕ್ಕಾ ಆಗಿದೆ. ಈ ಬಾರಿ 3 ತಾರೆಯರು ಬಾಕ್ಸ್ ಆಫೀಸ್ ಅಖಾಡದಲ್ಲಿ ತೊಡೆ ತಟ್ಟಿ ನಿಲ್ಲಲಿದ್ದಾರೆ. ಆದ್ರೆ ಯಾರ ನಡುವೆ ಕೂಡ ಎದುರು ಬದುರು ಪೈಪೋಟಿ ಇರೋದಿಲ್ಲ. ಒಬ್ಬರು ಬಂದ ನಂತರ ಇನ್ನೊಬ್ಬರು ಬರಲಿದ್ದಾರೆ ಅನ್ನೋದೇ ವಿಶೇಷ. ಈ ಬೇಸಿಗೆಯನ್ನ ಮೊದಲಿಗೆ ಕಿಚ್ಚ ಸುದೀಪ್ ಸ್ವಾಗತಿಸಲಿದ್ದಾರೆ. ಹೆಬ್ಬುಲಿ ಅವತಾರದಲ್ಲಿ ಬರಲಿರೋ ಕರುನಾಡ ಮಾಣಿಕ್ಯ ಬಾಕ್ಸ್ ಆಫೀಸ್ಗೆ ಹುರುಪು ನೀಡಲಿದ್ದಾರೆ. ಅಂದ ಹಾಗೆ ಅವರು ಬರೋಕೆ ನಿಗದಿಯಾಗಿರೋ ದಿನಾಂಕ ಫೆಬ್ರವರಿ 23. ಕೊನೆಯ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆದ್ರೆ ಮಾರ್ಚ್ ನಲ್ಲಿ ಹೆಬ್ಬುಲಿ ಅಬ್ಬರವನ್ನ ಕಣ್ತುಂಬಿಕೊಳ್ಳಬಹುದು. ಇನ್ನು ಇದಾದ ಕೆಲವೇ ವಾರಗಳಲ್ಲಿ ರಾಜ್ಕುಮಾರ್ನಿಗೆ ತೆರೆ ಮೇಲೆ ಪಟ್ಟಾಭಿಷೇಕ ನಡೆಸಲು ಈಗಿನಿಂದಲೇ ತಯಾರಿ ನಡೆದಿದೆ. ಸ್ಯಾಂಡಲ್ವುಡ್ ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ನ ಅವತಾರದಲ್ಲಿ ಬರಲಿದ್ದು, ರಾಜ್ಕುಮಾರ್ನ ಆಗಮನಕ್ಕೆ ನಿಗದಿಯಾಗಿರೋ ದಿನಾಂಕ ಮಾರ್ಚ್ 17. ಅಂದು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಅನ್ನೋದು ಇನ್ನೊಂದು ವಿಶೇಷ. ಇವರಿಬ್ಬರ ನಡುವೆ ಚಕ್ರವರ್ತಿ ಕೂಡ ತನ್ನ ಆಡಳಿತ ಶುರು ಮಾಡೋ ಧಾವಂತದಲ್ಲಿದ್ದಾನೆ. ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಚಕ್ರವರ್ತಿ ದರ್ಬಾರ್ ಶುರುವಾಗೋ ಸಾಧ್ಯತೆ ಇದೆ. ಅಲ್ಲಿಗೆ ಹೆಬ್ಬುಲಿಯ ಅವತಾರದಲ್ಲಿ ಸುದೀಪ್, ರಾಜ್ಕುಮಾರ್ನಾಗಿ ಪುನೀತ್, ಚಕ್ರವರ್ತಿಯಾಗಿ ದರ್ಶನ್ ಈ ಬಾರಿಯ ಬೇಸಿಗೆ ಶುರುವಾಗುವ ಮುನ್ನವೇ ಬಾಕ್ಸ್ ಆಫೀಸ್ಗೆ ಬೆವರಿಳಿಸಲಿದ್ದಾರೆ ಅಂದ್ರೆ ತಪ್ಪಾಗಲಾರದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನಲ್ ಕಲರ್ಸ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ.